ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯೇಶ್ವರಿ. ಎಂಎಲ್ಸಿ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನಿಸಿದ ಸಚಿವೆ ಹೆಬ್ಬಾಳ್ಕರ್ ಆಪ್ತ ರಾಜಾರೋಷವಾಗಿ ಓಡಾಡ್ತಿದ್ದಾನೆ. ದೂರು ಕೊಟ್ಟಿದ್ರು, ಎಫ್ಐಆರ್ ಕೂಡ ಹಾಕಿಲ್ಲ. ರವಿಯ ಎನ್ಕೌಂಟರ್ಗೆ ಪ್ಲಾನ್ ನಡೆದಿತ್ತು ಅಂತ ಪ್ರಹ್ಲಾದ್ ಜೋಶಿ ಹೊಸ ಬಾಂಬ್ ಸಿಡಿಸಿದ್ದು ಕೈ ನಾಯಕರು ನಿಗಿನಿಗಿಯಾಗಿದ್ದಾರೆ. ಕಾಲ್ತುಳಿತಕ್ಕೆ ಪೊಲೀಸರ ಭದ್ರತಾ ವೈಫಲ್ಯವೇ ಕಾರಣ ಎಂದ ನಟ ಅಲ್ಲು ಅರ್ಜುನ್ಗೆ ತೆಲಂಗಾಣದ ಎಸಿಪಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಪೊಲೀಸರನ್ನ ಅವಮಾನಿಸಿದ್ರೆ ಪರಿಸ್ಥಿತಿ ಚೆನ್ನಾಗಿರಲ್ಲ ಎಂದಿದ್ದಾರೆ. ಇತ್ತ ಜುಬಿಲಿ ಹಿಲ್ಸ್ ನಲ್ಲಿರುವಂತಹ ಅರ್ಜುನ್ ಮನೆ ಮೇಲೆ ಕಲ್ಲು ತೂರಾಟ ನಡೆದಿದೆ. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ಮುಂದುವರೆದಿದೆ. ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿ ಸಾವನ್ನಪ್ಪಿದ್ದಾಳೆ. ಬೆಳಗ್ಗೆವರೆಗೂ ಹುಷಾರಾಗಿದ್ದ ವೈಶಾಲಿ ಎದೆ ನೋವಿನಿಂದ ಸಾವನ್ನಪ್ಪಿದ್ದು ವೈದ್ಯರ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದೆ. ಮಂಡ್ಯದಲ್ಲಿ ದರೋಡೆಗೆ ಅಂತ ಬಂದವನು ಮರ ಕುಯ್ಯೋ ಯಂತ್ರದಿಂದ ಬರ್ಬರವಾಗಿ ಹತ್ಯೆಗೈದಿದ್ದಾನೆ. ಸಾಲದ ಸುಳಿಗೆ ಬಿದ್ದಿದ್ದ ಇಬ್ರಾಹಿಂ ಎಂಬಾತ ಒಂಟಿ ಮನೆ ಟಾರ್ಗೆಟ್ ಮಾಡಿ ಕಳ್ತನ ಮಾಡ್ತಾ ಇದ್ದ. ಅಡ್ಡ ಬಂದ ವೃದ್ಧನನ್ನ ಬರ್ಬರವಾಗಿ ಕೊಂದು ಜೈಲ್ ಸೇರಿದ್ದಾನೆ. ಮಂಡ್ಯದಲ್ಲಿ 3 ದಿನಗಳ ಕಾಲ ನಡೆದ ಅಕ್ಷರ ಜಾತ್ರೆಗೆ ತೆರೆ ಬಿದ್ದಿದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಅದ್ದೂರಿಯಾಗಿ ನಡೆದಿದೆ. ಬಾಡೂಟದ ವಿಚಾರಕ್ಕೆ ಭಾರೀ ಗದ್ದಲವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.